ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಾರಣಾಸಿಗೆ ಬಂದಿದ್ದೀನಿ, ಕಾಶಿಗೆ. 3ನೇ ದಿನ ಆಯಿತು ಬರೋಷ್ಟರಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು. ಇವತ್ತು ಟಿಫನ್ ಮಾಡ್ಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಆಟೋದಲ್ಲಿ. ಏನೇನು ಕವರ್ ಆಗುತ್ತೆ ಇವತ್ತು ಕಾಶಿಲಿ, ಒನ್ ಡೇಲಿ ಏನೇನು ನೋಡ್ಬೋದು, ಬೆಸ್ಟ್ ಜಾಗ ಯಾವುದಿದೆ ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ನನ್ನ ಜೊತೆ ಎಂಜಾಯ್ ಮಾಡೋಣ. ಹೋಟೆಲಿಂದ ಒಂದು 5-6 ಕಿಲೋಮೀಟ್ರು ಎಲೆಕ್ಟ್ರಿಕ್ ಗಾಡೀಲಿ ಕರ್ಕೊಬಂದರು. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ, ಅಲ್ಲಿ ಇಳಿಸಿದ್ರು. ಅಲ್ಲಿಂದ ಇವಾಗ ಘಾಟ್ಗಳೆಲ್ಲ ಇದೆಯಂತ ಇಲ್ಲಿ ಮುಂದೆ, ಸುಮಾರು ಒಂದು 7-8 ಘಾಟು. ಕಮ್ಮಿ ಅಂದ್ರೆ ದರ್ಶನಕ್ಕೆ ನೋಡ್ರಿ ಮಿನಿಮಮ್ ಒಂದು 3-4 ಕಿಲೋಮೀಟ್ರ್ ಜಾಮ್ ಇದೆ ಇಲ್ಲಿ. ಕ್ಯೂ ಅಲ್ಲಿ ಹೋಗ್ತಾ ಇಲ್ಲ, ಶಾರ್ಟ್ ಕಟ್ಟಲ್ಲಿ ನುಗ್ಗಿ ಪಗ್ಗಿ ಲೋಕಲ್ ಅವರಿಗೆ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಬಾಬಾ ಈ ಕ್ರೌಡ್ ನೋಡ್ಬಿಟ್ರೆ ಕಾಶಿಲಿ ಸುಮಾರು ಒಂದು 4-5 ಕಿಲೋಮೀಟ್ರು ಪಾಪ ದರ್ಶನಕ್ಕೆ ಜನ ಹಿಂಗೆ ನಿಂತಿದ್ದಾರೆ. ಆ ಕಡೆ ಲೈನು, ಈ ಕಡೆ ಲೈನು. ಇಲ್ಲಿ ನೋಡ್ರಿ, ಇವರಿಗೆಲ್ಲ ದರ್ಶನ ಯಾವಾಗ ಆಗುತ್ತೆ ದೇವ್ರ ಒಬ್ಬಂಗೆ ಗೊತ್ತಷ್ಟೇ. ಜಯ ಶ್ರೀರಾಮ್. ನೋಡೋಣ ಬನ್ನಿ, ನಮಗೆ ಯಾವಾಗ ಆಗುತ್ತೆ ನಾವು ನೋಡೋಣ. ನಾ ಸಂಧಿ ರೋಡಿಂದ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ದರ್ಶನ ಮಾಡೋದು ನಮಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದೇನು ಘಾಟ್ ಕಾಣಿಸ್ತಾ ಇದೆ, ಇದು ರಾಜೇಂದ್ರ ಪ್ರಸಾದ್ ಘಾಟ್ ಅಂತ. ಹಂಗೆ ಬಂದ್ರೆ ಮನ್ಮಂದಿರ್ ಘಾಟ್ ಅಂತ ಇದೆ ನೋಡಿ. ಇವೆರಡು ಸೆಂಟ್ರಲ್ ಇಲ್ಲಿ ದೇವಸ್ಥಾನಕ್ಕೆ ಒಂದು ರೂಟ್ ಹೋಗುತ್ತೆ. ಆರ್ತಿ ಟೈಮಲ್ಲಿ ಏನಾದ್ರು ಇಲ್ಲಿ ಹೋದ್ರೆ ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅಂತಾರೆ. ಜೈ ಹರಿಶ್ಚಂದ್ರ ಘಾಟ್. ಇದೇನ್ ಕಾಣಿಸ್ತಾ ಇದೆ ಇದು ಹರಿಶ್ಚಂದ್ರ ಘಾಟು. ಹರಿಶ್ಚಂದ್ರ ಮೂವಿಲಿ ಎಲ್ಲರೂ ನೋಡಿರ್ತೀರಾ. ಮಶಾಣ ಕಾಯಕ್ ಬರ್ತಾರಲ್ಲ, ಮಶಾಣ ಕಾಯಕ್ ಬಂದಿದ್ದ ಜಾಗ ಇದೆ ಅಂತೆ. ಇಲ್ಲಿಂದನೇ ಫ್ಯಾಮಿಲಿ ಜೊತೆಗೆ ಅವರು ಮುಕ್ತಿಗೆ ಹೋಗಿದ್ದಂತೆ. ಇದೇನ್ ಕಾಣಿಸ್ತಾ ಇದೆ ಮುಂದೆ, ಇದು ಲಾಲಿ ಘಾಟ್ ಅಂತ. ಅಗೋರಿಗಳಿರೋ ಜಾಗ ಅಂತೆ. ಹೋಲಿ ಇದೆ ಟೈಮಲ್ಲಿ ಏನಾದ್ರು ಬಂದ್ರೆ ಇಲ್ಲಿ ಫುಲ್ ಎಲ್ಲ ಅಗೋರಿಗಳು ನಿಮಗೆ ಕಾಣ ಸಿಗ್ತಾರೆ. ಇಲ್ಲೇನಿದೆ ಅಣ್ಣ, ಈ ಕಲ್ಲರ್ ಏನ್ ಕಾಣಿಸ್ತಾ ಇದೆ, ಇದು ಶಂಕರಾಚಾರ್ಯ ಮಠ ಅಂತೆ. ಇಲ್ಲಿ ಬೆಳಗ್ಗೆ ಹೊತ್ತು ಹುಡುಗರಿಗೆ ಸಂಸ್ಕೃತ ಅದು ಇದೆಲ್ಲ ಇಲ್ಲಿ ಹೇಳ್ಕೊಡ್ತಾರೆ. ಜೈ ಹರ ಹರ ಮಹಾದೇವ್. ಇಲ್ಲಿ ಪಕ್ಕದಲ್ಲಿ ಏನಿದೆ, ಇದು ಶಿವಜಿ ಮಂದಿರ ಇದೆ. ಇಲ್ಲಿ ಅರ್ಧನಾರೀಶ್ವರ ದೇವರು ಇಲ್ಲಿದೆ. ಶಿವ ಪಾರ್ವತಿ ಒಟ್ಟಿಗೆ ಇರೋ ದೇವಸ್ಥಾನ ಇಲ್ಲಿದೆ. ಈ
ಇಲ್ಲೇನ್ ಎದುರುಗಡೆ ಕಾಣಿಸ್ತಾ ಇದೆ ಇದು ಚೌಕಿ ಘಾಟ್ ಅಂತ. ಹಿಂದಿನ ಕಾಲದಲ್ಲಿ ಯಾವಾಗ ಗಾಡಿಗಳೆಲ್ಲ ಇರ್ಲಿಲ್ಲ, ಬೋಟಲ್ಲಿ ಯಾವಾಗ ಓಡಾಡ್ತಾ ಇದ್ರು ಅವಾಗ ಬೋಟ್ ಇಂದು ಚೆಕಿಂಗ್ ಪಾಯಿಂಟ್ ಇದಾಗಿತ್ತು. ಇದು ನಾರ್ದಾ ಗೊತ್ತಲ್ವ ನಿಮಗೆಲ್ಲ ಪುರಾಣದಲ್ಲಿ, ಆ ನಾರ್ದಾ ಘಾಟ್ ಅಂತೆ. ಇಲ್ಲಿ ಯಾರಿಗಾರು ಬೇರೆ ಮಾಡ್ಬೇಕು ಅಂತ ಬಂದು ಇಲ್ಲಿ ಕೈ ಮುಗಿದ್ರೆ ಎಲ್ಲ ಬೇರೆ ಆಗೋಗ್ತಾರಂತೆ. ಫುಲ್ಲು ಕೇಳಿ ಬೇರೆ ಆಗ್ತಾರೆ. ಯಾಕಂದ್ರೆ ಯಾರೇ ಫ್ರೆಂಡ್ಸ್ ಬಂದು ಇಲ್ಲಿ ಕೈ ಮುಕ್ಕೊಂಡು ಮನೆಗೆ ಹೋಗೋಷ್ಟ್ರಲ್ಲಿ ಜಗಳ ಮಾಡ್ಕೋತಾರಂತೆ. ಗಂಡ ಹೆಂಡತಿ ಬಂದು ಇಲ್ಲಿ ಸ್ನಾನ ಮಾಡಿದ್ರೆ ಇಬ್ರಿಗೂ ಡೈವರ್ಸ್ ಆಗುತ್ತಂತೆ. ಆ ತರ ಘಾಟ್ ಅಂತೆ ಇದು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಮಾಡಿರೋ ಘಾಟ್ ಇದು, ರಾಜ ಘಾಟ್. ಈ 64 ಮೆಟ್ಲತ್ಕೊಂಡು ಹೋದ್ರೆ 9 ನವದುರ್ಗ ದೇವಸ್ಥಾನ ಎಲ್ಲ ಇದೆಯಂತೆ. ಇಲ್ಲಿ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಎದುರುಗಡೆ ಏನಿದೆ ಇದು ದರ್ಭಂಗ ಘಾಟ್ ಅಂತ. ತಾಜ್ ಹೋಟೆಲ್ ಅವರು ಬೈ ಮಾಡಿದಾರಂತೆ 80 ಕೋಟಿ ಕೊಟ್ಬಿಟ್ಟು. ಒನ್ ಡೇ ಇರಕ್ಕೆ 40,000 ಅಂತೆ ಪರ್ ಡೇ, 24 ಗಂಟೆ. ಪ್ರೇಮ್ ಚಂದ್ ಯಾರು ಹಿಂದಿ ರೈಟರ್ ಇದ್ದಾರೆ ಅವ್ರಿಗೆ ಇಲ್ಲಿ ಪುರಸ್ಕಾರ ಸಿಕ್ತಂತೆ. ಅವ್ರು ಇಲ್ಲೇ ಎಲ್ಲ ಅವ್ರದ್ದು ಪುಸ್ತಕ ರೈಟಿಂಗ್ ಏನಿದೆ ಅದು ಇಲ್ಲಿ ಬರೀತಾ ಇದ್ರಂತೆ. ಇದೇ ದಶೇಶ್ವರ ಘಾಟ್, ಇಲ್ಲೇ ಆರತಿ ಆಗೋದು. ಇದು ಜೈಪುರ್ ರಾಜ ಮಾನ್ ಮಂದಿರ್ದು ಘಾಟ್ ಅಂತ. ಇದು ಒಳಗಡೆ ದೇವಸ್ಥಾನ ಇದೆ, ಅದೇ ಮ್ಯೂಸಿಯಂ ಮಾಡಿದಾರ. ಫೈನಲಿ 1 ಅವರ್ ಬೋಟ್ ರೈಡ್ ಮುಗಿಸಾಯ್ತು. ಮುಗಿಸಾದ್ಮೇಲೆ ನಮ್ಮ ಘಾಟಲ್ಲಿ ಇಳ್ಕೊಂಡು ಇಲ್ಲಿಂದ ಒಂದು 10 ರೂಪಾಯಿ ಕೊಟ್ಟರೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಕೈ ಮುಗಿದ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ತಗೊಂಡು ಬರೋಣ.